ಹಲೋ ನಮಸ್ಕಾರ. ಫ್ರೆಂಚ್ ಫ್ರೈಡ್ ಸಾಂಬಾರ್ ಹೊಸ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಗ್ಯಾಸ್ ಮೇಲೆ ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಕಾದಿದ್ದಾದ್ಮೇಲೆ 1 ಇಂಚು ಶುಂಠಿ, ಹಾಗೆಯೇ ಒಂದು 6 ಪೀಸು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ. ಆಮೇಲೆ ಒಂದು ಈರುಳ್ಳಿನ ದಪ್ಪನಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂಥರ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಹಾಗೆ ನಾನು 1 ಇಂಚು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 4-5 ಕಾಳು ಮೆಣಸು ಹಾಕೋತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ತುಂಬ ಮಸಾಲೆ ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹಾಕೋತಾ ಇದ್ದೀನಿ. ಇಷ್ಟನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಣ್ಣ ಚೇಂಜ್ ಆದ್ಮೇಲೆ ಒಂದು 6 ಟೊಮೊಟೊನ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ನಾವು ರುಬ್ಬೋದಿಕ್ಕೆ ಫ್ರೈ ಮಾಡ್ಕೋತಾ ಇರೋದು. ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಘಮ ಘಮ ಅಂತ ಪೇಸ್ಟ್ ಬರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಅದರಲ್ಲೇ ಇರೋದು ರುಚಿ. ಇವಾಗ ನಾನು ಒಂದು 5 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿಲ್ಲ ಅಂದ್ರೆ ಖಾರದ ಪುಡಿ ಹಾಕೋಬಹುದು. ಹಾಗೇನೆ ಸ್ವಲ್ಪ ಕಾಯಿ ಚೂರುನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ, ಇಲ್ಲ ಅಂದ್ರೂ ಆಗುತ್ತೆ. ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ, ಕೋರಿಯಂಡರ್ ಪೌಡರ್, ಇಷ್ಟನ್ನು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ರುಬ್ಬೋದಿಕ್ಕೆ ನಾವು ಎಷ್ಟು ನೀರು ಹಾಕೋತೀವೋ ಅದನ್ನ ಇವಾಗಲೇ ಹಾಕೊಳ್ಳೋಣ. ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಜಾರೊಳಗೆ ಹಾಕೊಂಡು ಒಂದು ನೀಟ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ನೋಡಿ, ಆಲೂಗಡ್ಡೆನ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ, ಅದೇ ಥರನೇ ಕಟ್ ಮಾಡಿಕೊಂಡು ಈ ರೀತಿ ಹಾಕೋಬೋದು. ನಿಮಗೆ ಯಾವ ರೀತಿನಾದರೂ ಕಟ್ ಮಾಡ್ಕೊಳ್ಳಿ, ಅದು ಬೆಂದೇ ಬೇಯುತ್ತೆ, ಆಲೂಗಡ್ಡೆ ಅಲ್ವಾ. ನಾವು ಫ್ರೆಂಚ್ ಫ್ರೈಸ್ ಸ್ವಲ್ಪ ಟಚ್ ಕೊಡ್ತಾ ಇರೋದ್ರಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಮಕ್ಕಳು ಮನೆಯಲ್ಲಿ ತುಂಬ ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಪೊಟೆಟೋನ ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಕಲರ್ ಏನು ಚೇಂಜ್ ಆಗೋದು ಬೇಡ, ಅದು ಚೆನ್ನಾಗಿ ಒಂಥರ ಎಣ್ಣೆನಲ್ಲಿ ಮೇಲೆಲ್ಲ ಹಾರ್ಡ್ ಥರ ಆದರೆ ಸಾಕು. ಸ್ವಲ್ಪ ಸಾಫ್ಟ್ ಬರಬಾರ್ದು, ಮೇಲೆಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಸಾಕಾಗುತ್ತೆ. ಇವಾಗ ಪೊಟೆಟೋನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಅದೇ ಬಾಣಲಿಗೆ ಅದೇ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗ್ಬಿಡಿ, ಅದೇ ಸಾಕಾಗುತ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗಿದ್ದಾದ್ಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಿದ್ದಾದ್ಮೇಲೆ ಮಸಾಲೆನ ಹಾಕೋಬೇಕಾಗತ್ತೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಳ್ಳಿ. ಇವಾಗ ಈ ರುಬ್ಬಿರೋಂಥ ಮಸಾಲೆನ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಈ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಅದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗೇ ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಜಾರ್ ತೊಳೆದಿರೋ ನೀರು ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಈಗಲೇ ನೀಟಾಗಿ ಮಸಾಲೆನೇ ನೀವು ಕುದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಡ್ತೀನಿ. ಇವಾಗ 5 ನಿಮಿಷ ಆದ್ಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿರುತ್ತೆ. ನೋಡಿ, ಈ ರೀತಿ ಕುದಿಲಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಇವಾಗ ನಾವು ಫ್ರೆಂಚ್ ಫ್ರೈಸ್ನ ರೋಸ್ಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟಿದ್ವಲ್ಲ, ಅದನ್ನು ಸಹ ಹಾಕಿ ನಾವು ಚೆನ್ನಾಗಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಯಾಕಂದರೆ ಆಲೂಗಡ್ಡೆಗೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೋಬೇಕು. ನಾವು ಮುಂಚೆನೇ ಮಸಾಲೆ ಆಲೂಗಡ್ಡೆ ಒಳಕ್ಕೆ ಹಾಕ್ಬೋದಾಯಿತು, ಯಾಕೆ ಹಾಕಿಲ್ಲ ಅಂದರೆ ಆಲೂಗಡ್ಡೆ ತುಂಬ ಬೇಗನೆ ಬೆಂದೋಗುತ್ತೆ. ಅದರಿಂದ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸೈಡಲ್ಲಿ ತೆಗೆದಿಟ್ಕೊಂಡು ಆಮೇಲೆ ಮಸಾಲೆನ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಆಲೂಗಡ್ಡೆ ತುಂಬ ಚೆನ್ನಾಗಿ ಸಿಗುತ್ತೆ ಕೈಗೆ ತಿನ್ಬೇಕಾದ್ರೆ. ಅದಕ್ಕೋಸ್ಕರ ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ. ಗರಂ ಮಸಾಲಾನ ಕೂಡ ಹಾಕೋಬಹುದು. ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ನೀವೇನಾದ್ರೂ ಚಪಾತಿ, ಪೂರಿ ಆ ಥರ ಕಾಂಬಿನೇಷನ್ನಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಥರ ಗ್ರೇವಿ ಸೂಪರ್ ಆಗಿರುತ್ತೆ ಮಾತ್ರ. ನೋಡಿ, ಈ ರೀತಿ ಜಾಸ್ತಿ ನೀರು ಹಾಕೋದೇ ಬೇಡ, ಇಷ್ಟಕ್ಕೆ ಬಿಟ್ಬಿಟ್ರೆ ಸಖತ್ತಾಗಿರೋಂಥ ಗ್ರೇವಿ ರೆಡಿನೇ ಆಗುತ್ತೆ. ನಾವು ಮಾಡ್ತಾ ಇರೋದು ಸಾಂಬಾರ್ ಅಲ್ವಾ, ಅದಕ್ಕೋಸ್ಕರ ನಾನು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದು ನಾವು ನಾವು ತೆಳ್ಳಗೆ ಮಾಡಿದ್ರು ಆಲೂಗಡ್ಡೆ ಹಾಕಿರೋದ್ರಿಂದ ಅದು ಗಟ್ಟಿ ಲಾಸ್ಟಿಗೆ ಬಂದೇ ಬರುತ್ತೆ.
ನೋಡಿ ನಾನು ಇಷ್ಟು ನೀರನ್ನು ಹಾಕೊಂಡಿದ್ದೀನಿ, ಇಷ್ಟು ತೆಳ್ಳ ಕನ್ಸಿಸ್ಟೆನ್ಸಿಲಿ ನಾನು ಹಾಕೊಂಡಿದ್ದೀನಿ. ಯಾಕಂದರೆ ನಾನು ಅನ್ನಕ್ಕೆ ಇದು ಮಾಡ್ತಾ ಇರೋದು, ಅದಕ್ಕೋಸ್ಕರ. ನೀವು ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ನಾವು ಕುದಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ಚೆನ್ನಾಗಿ ಆಲೂಗಡ್ಡೆಲಿರುವಂಥ ಫ್ಲೇವರ್ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಅಂಟ್ಕೊಂಡು ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ ಇದೇ ತರ ಕುದಿನಲ್ಲೇ ಒಂದು 10 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ. ಇದು ಯಾವ ತರ ಅಂತಂದ್ರೆ ನಾವು ಬಿರಿಯಾನಿನ ದಮ್ ಕಟ್ಟು ಬಿಡ್ತೀವಲ್ಲ ಒಂದು 10-20 ನಿಮಿಷ, ಆ ರೀತಿ ಒಂದು 1/4 ಗಂಟೆ ಇದನ್ನ ಬಿಟ್ರೆ ಸಾಕು. ಈ ರೀತಿ ಸಖತ್ತಾಗಿರುವಂತ ಗ್ರೇವಿ ರೆಡಿ ಆಗುತ್ತೆ. ಸಾಂಬಾರಂತೂ ಸಖತ್ತಾಗಿರುತ್ತೆ. ಇದ್ರ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ರುಚಿಯಾಗಿರುತ್ತೆ. ಈ ಸೈಡಿಗೆ ಏನು ಬೇಕಾಗೇ ಇಲ್ಲ, ಸಾಂಬಾರನ್ನೇ ಅನ್ನದ ಜೊತೆ ಆರಾಮಾಗಿ ತಿನ್ಬೋದು. ಸಖತ್ತಾಗಿರುತ್ತೆ ಮಾತ್ರ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.